ಆ ಹೆಣ್ಮಗಳು ದೂರದ ಜಾರ್ಖಂಡ್ನಿಂದ ಬಂದಿದ್ದು. ಒಬ್ಬಂಟಿಯಾಗಿ ರೂಮ್ ಮಾಡ್ಕೊಂಡಿದ್ದವಳು ಬೆತ್ತಲೆ ಹೆಣವಾಗಿ ಹೋಗಿದ್ದಾಳೆ. ಯುವತಿಯ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಹುಟ್ಕೊಳ್ಳೋಕೆ ಶುರುವಾಗಿದೆ. ಒಂಟಿ ಹೆಣ್ಣು ಮಗಳು ರೂಮ್ನಲ್ಲಿ ಬಿದ್ದಿತ್ತು ನಗ್ನ ಹೆಣ. ಕೊಳೆತು ದುರ್ನಾತ, ಸಾವಿನ ಸುತ್ತ ಅನುಮಾನದ ಹುತ್ತ. ಒಂಟಿ ಹೆಣ್ಣು ಮಗಳು ದುಡಿಯೋದಕ್ಕೆ ಅಂತ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದಿದ್ಲು. ಬಾಡಿಗೆ ಮನೆ ಮಾಡಿಕೊಂಡು ಒಂದೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ಲು. ಯಾರ ಜೊತೆಗೂ ಅಷ್ಟೊಂದು ಸಂಪರ್ಕ ಆಗಿರ್ಲಿಲ್ಲ. ತನ್ನ ಪಾಡಿಗೆ ತಾನಿದ್ದವಳು. ಇತ್ತೀಚೆಗೆ ಸುಳಿವಿಲ್ಲದಂತಾಗಿದ್ಲು. ಆದರೆ ಈಕೆಯ ರೂಮ್ನಿಂದ ಬರ್ತಿದ್ದ ದುರ್ವಾಸನೆ ಇಡೀ ಏರಿಯಾದ ಜನರ ನಿದ್ದೆಗೆಡಿಸಿತ್ತು. ಇಷ್ಟು ದಿನ ಇಲ್ದೇ ಇರೋ ಗಬ್ಬುನಾಥ ಈಗ ಎಲ್ಲಿಂದ ಬರ್ತಿದೆ ಅಂತ ತಲೆ ಕೆಡಿಸ್ಕೊಂಡಿದ್ರು. ಆಗ್ಲೇ ನೋಡಿ ಶಾಕಿಂಗ್ ಸುದ್ದಿ ಹೊರಬಿದ್ದಿದ್ದು. ಮೈ ಮೇಲೆ ತುಂಡು ಬಟ್ಟೆ ಇಲ್ಲ, ಇಡೀ ದೇಹವೇ ಕೊಳತು ಹೋಗಿತ್ತು. ಒಂಟಿ ಹೆಣ್ಣು ಮಗಳ ಘನಘೋರ ಸಾವಿನ ಸುದ್ದಿ ಕೇಳಿ ಇಡೀ ಏರಿಯಾ ಜನರೇ ದಂಗಾಗಿ ಹೋಗಿದ್ದಾರೆ. ಮಹಾನಗರಿ ಬೆಂಗಳೂರು ಅದೆಷ್ಟೋ ಜನರಿಗೆ ಬದುಕು ಕಟ್ಟಿಕೊಟ್ಟಿದೆ. ಊರು ಬಿಟ್ಟು ನಗರಕ್ಕೆ ಬಂದವರಿಗೆ ಬದುಕಿನ ಆಸರೆಯಾಗಿದೆ. ಈ ಫೋಟೋದಲ್ಲಿರೋ ಹೆಣ್ಣು ಮಗಳು ಕೂಡ ಕೆಲಸ ಹುಡುಕೊಂಡು ಜಾರ್ಖಂಡ್ನಿಂದ ಬಂದಿದ್ಲು. ಹೆಸರು ಪೂಜಾ ಅಂತ. ಆಡುಗೋಡಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಒಬ್ಬಳೇ ಜೀವನ ಸಾಗಿಸ್ತಿದ್ಲು. ಯಾವಾಗ್ಲೂ ಒಂಟಿಯಾಗಿರ್ತಿದ್ರಿಂದ ಈಕೆ ಬಗ್ಗೆ ಮಾಲೀಕರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೀಗ ಈಕೆಯೇ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಈ ಥರ ಸ್ಮೆಲ್ ಬರ್ತಿದೆ ಅಂತ ಹೇಳಿದಕ್ಕೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಅವಳು 3 ವರ್ಷದಿಂದ ಇದ್ದಾಳೆ ಅನಿಸುತ್ತೆ. ನಾವೇ ಓನರ್. ಅದು ಒಂದು ಹುಡುಗರು ಏನೋ ಬರೋರು, ಒಂದು ಹುಡುಗರ ಜೊತೆ ಏನೋ ಗಲಾಟೆ ಮಾಡಿರೋಳು. ಅವಳು ಡೈಲಿ ಹಾಡು ಹೇಳ್ತಾಳೆ. ಹಾಡು ಹೇಳಿ ನಾನು ಸಲ ಬೈದಿದ್ದೆ, ಏನು ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಫುಲ್ ನೈಟೆಲ್ಲ ಹಾಡು ಹೇಳ್ತೀಯಲ್ಲ ಅಂತ ಹೇಳಿದ್ದೆ ಒಂದ್ಸಲ ಅಷ್ಟೇನೆ. ಗೋಡೆ ಮೇಲೆ ಚಿತ್ತಾರ, ರೂಮ್ ತುಂಬಾ ಪೇಪರ್. ಈಕೆಯ ರೂಮ್ನೊಳಗೆ ಎಂಟ್ರಿ ಕೊಟ್ಟ ಪೊಲೀಸರಿಗೆ ಹತ್ತಾರು ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ಈಕೆ ಇದ್ದ ರೂಮೇ ಚಿತ್ರ ವಿಚಿತ್ರವಾಗಿದೆ. ರೂಮ್ ತುಂಬೆಲ್ಲ ಡ್ರಾಯಿಂಗ್ ಬಿಡಿಸಿರೋ ಪೇಪರ್ಗಳು, ಏನೇನೋ ಬರೆದಿರೋ ಪೇಪರ್ಗಳ ರಾಶಿಯೇ. ಗೋಡೆ ಮೇಲೆಲ್ಲ ಪೇಪರ್ ಅಂಟಿಸಿದ್ದಾಳೆ. ಆದ್ರೆ ಯಾವ ಕಾರಣಕ್ಕೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಆದರೆ ಈಕೆಯ ರೂಮ್ಗೆ ಯುವಕನೊಬ್ಬ ಆಗಾಗ ಬಂದು ಹೋಗ್ತಿದ್ದಂತೆ. ಹೀಗಾಗಿ ಅನುಮಾನ ದುಪ್ಪಟ್ಟಾಗಿದೆ. ತನಿಖೆ ಶುರು ಮಾಡಿರೋ ಪೊಲೀಸರು ಹತ್ತಾರು ಮಾಹಿತಿ ಕಲೆ ಹಾಕ್ತಿದ್ದಾರೆ. 3 ತಿಂಗಳ ಹಿಂದೆಯೇ ಈಕೆಗೆ ಫೋನ್ ಸಂಪರ್ಕ ಕಟ್ ಆಗಿತ್ತು. ಇನ್ಕಮಿಂಗ್ ಔಟ್ಗೋಯಿಂಗ್ ಕರೆಗಳು ಬಂದಾಗಿದ್ವು. ಹೀಗಾಗಿ ಹೇಗೆ ಬಾಡಿಗೆ ಕಟ್ಟಿದ್ಲು ಅಂತ ಮನೆ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಅಂದರೆ ಹಣದ ರೂಪದಲ್ಲೋ ಆನ್ಲೈನ್ ಮೂಲಕವೋ ಅಂತ ತಿಳಿಯೋದಕ್ಕೆ. ಇನ್ನು ಹಣದ ಟ್ರಾನ್ಸಾಕ್ಷನ್ ಡೀಟೇಲ್ ಜೊತೆಗೆ ಅಕೌಂಟ್ನಲ್ಲಿ ಎಷ್ಟು ಹಣ ಆಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ಬ್ಯಾಂಕ್ಗೆ ನೋಟಿಸ್ ಕಳಿಸಲಾಗಿದೆ. 2025ರಲ್ಲಿ ಕೆಲಸ ಮಾಡ್ತಿದ್ದ ಖಾಸಗಿ ಕಂಪನಿಗೂ ನೋಟಿಸ್ ನೀಡಲಾಗಿದ್ದು, ಕೆಲಸ ಬಿಡುವಾಗ ಕೊಟ್ಟಿದ್ದ ಕಾರಣ ಆತ್ಮೀಯರ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. 1 ವರ್ಷದಿಂದ ಮನೆಯವರ ಜೊತೆ ಸಂಪರ್ಕ ಕಟ್ ಮಾಡಿಕೊಂಡಿದ್ದ ಪೂಜಾ ಕೆಲಸ ಬಿಟ್ಟ ಬಳಿಕ ಮೊಬೈಲ್ ನಂಬರ್ ಬದಲಾಯಿಸಿದ್ಲು. ಹೀಗಾಗಿ ಹೊಸ ಸಿಮ್ನಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಳು ಅಂತ ತಿಳಿಯೋದಕ್ಕೆ ಸಿಡಿಆರ್ ಮೊರೆ ಹೋಗಿದ್ದಾರೆ. ಯಾವುದೋ ಕಂಪ್ನಿ ಅಂತ ಹೇಳಿದ್ರು, ಬಟ್ ಯಾವುದು ಅಂತ ನಮಗೇನು ಇದೆ ಕನ್ಫರ್ಮ್ ಇಲ್ಲ. ಕಂಪ್ನಿ ಅಂತ ಹೇಳಿದ್ರು ಅಷ್ಟೇ. ಬಂದು ಎಲ್ಲ ತನಿಖೆಯನ್ನು ಮಾಡ್ತಾಯಿದ್ರು. ಏನಾಗುತ್ತೆ ಅಂತ ಮುಂದೆ ನೋಡಬೇಕು. ಸದ್ಯ ಯುವತಿಯ ಪೋಷಕರನ್ನ ಸಂಪರ್ಕ ಮಾಡಿರೋ ಪೊಲೀಸರು ನಾಳೆ ಮರಣೋತ್ತರ ಪರೀಕ್ಷೆ ನಡೆಸಲಿದ್ದಾರೆ. ಇದಾದ ನಂತರವೇ ಸಾವಿನ ಅಸಲಿ ಸೀಕ್ರೆಟ್ ಹೊರಬೀಳಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ ಬೇಸಿಗೆ ಮಳೆಯ ಅಬ್ಬರ ಜೋರಾಗಿದೆ. 3-4 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದ್ದು, ಮುಂದಿನ 5 ದಿನ ವರುಣದೇವ ಅಬ್ಬರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನೆತ್ತಿ ಸುಡೋ ಬಿಸಿಲು, ಕಾದ ಕಾವಲಿಯಂತಾಗಿರೋ ಭೂಮಿ, ಜನ ಹೊರ ಹೋಗುವುದಕ್ಕೂ ಹೆದರ್ತಿದ್ದಾರೆ. ಸೂರ್ಯನ ಶಾಖ ಧಗಧಗಿಸ್ತಾ ಇದ್ದು ಊರೂರಲ್ಲೂ ಜನ ಪರದಾಡ್ತಿದ್ದಾರೆ. ಇಂಥ ಹೊತ್ತಲ್ಲೇ ವರುಣನ ಅಬ್ಬರ ಶುರುವಾಗಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆಯ ಸಿಂಚನ ತಂಪೆರೆಯುತ್ತಿದೆ. ತುಮಕೂರಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ.
ಕಡು ಬೇಸಿಗೆಯಲ್ಲಿ ಭಾರೀ ಮಳೆ ಸುರಿದಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದ್ದು ಜನ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ವರುಣದೇವ ತಂಪೆರೆದಿದ್ದಾನೆ. ಹೊಸದುರ್ಗ ತಾಲೂಕಿನ ನಾಕಿಕೆರೆ ಗ್ರಾಮದಲ್ಲಿ ಭರ್ಜರಿ ಮಳೆಯಾಗಿದೆ. ಏಕಾಏಕಿ ಸುರಿದ ಮಳೆಗೆ ಜನ ಕಂಗಾಲಾಗಿದ್ದು ಎಲ್ಲೆಂದರಲ್ಲಿ ನೀರು ನುಗ್ಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಏಕಾಏಕಿ ಮಳೆ ಸುರಿದಿದೆ. ಗುಡುಗು ಸಹಿತ ಸುರಿದ ಮಳೆಗೆ ಜನ ನಿಟ್ಟುಸಿರು ಬಿಟ್ಟಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. 3 ದಿನದ ಹಿಂದೆ ಶಿವಮೊಗ್ಗದ ಹೊಳೆಹೊನ್ನೂರು ವ್ಯಾಪ್ತಿಯಲ್ಲಿ ವರುಣದೇವ ಅಟ್ಟಹಾಸ ಮೆರೆದಿದ್ದ. ಬಿರುಗಾಳಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾಗೂ ಆಸ್ತಿಪಾಸ್ತಿ ಹಾನಿಯಾಗಿದೆ. ಹೀಗಾಗಿ ಸ್ಥಳಕ್ಕಾಗಮಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅರಹತೊಳಲು, ಮಲ್ಲಾಪುರ, ವಡ್ರಟ್ಟಿ ಹಾಗೂ ಮಲ್ಲಿಗೇನಹಳ್ಳಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಕೂಡಲೇ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೆಲವರು ಆಫೀಸರ್ಸು ಕೂಡ ರೆಸ್ಪಾಂಡ್ ಮಾಡಿಲ್ಲ ಅಂದರು. ಅದನ್ನು ಈಗಲೇ ಕೂಡ ಅವರ ಹೆಡ್ ಅವ್ರಿಗೆ ಹೇಳಿ ನೀವು ಇಲ್ಲಿ ಬಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸು ಸಿ ಅವರು DC ಅವರೆಲ್ಲ ಹೇಳಿದ್ದಾರೆ. ಅದನ್ನು ಅವ್ರು ಮಾಡ್ತಾರೆ. ಹಾನಿಯಾಗಿರೋದು ಒಂದು ನಮಗೆ ಕಂಡಂಗೆ ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ. ಅದು ಡೌಟ್ ಮೇಲೆ ಹೇಳಿರೋದ್ರಿಂದ ಮತ್ತೆ ಅದನ್ನು ಕೂತ್ಕೊಂಡು ರಿಪೋರ್ಟ್ ತೊಗೊಳಕ್ಕೆ ಹೇಳಿದ್ದೀನಿ. ಯಾರು ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋದ್ರಿ, ಈಗ ಅವ್ರ ಮನೆಗೆ ಹೋಗಿದ್ದೆ ನಾನು. 5 ದಿನಗಳ ಕಾಲ ಭಾರೀ ಮಳೆ ಮುನ್ಸೂಚನೆ. ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸ್ತಾ ಇರೋ ಹೊತ್ತಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಸಂದೇಶ ನೀಡಿದೆ. ನಾಳೆಯಿಂದ 4 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ 20 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಮಾಹಿತಿ ನೀಡಿದೆ. ಒಟ್ನಲ್ಲಿ ಬೇಸಿಗೆಯಿಂದ ಕಂಗೆಟ್ಟ ಜನರಿಗೆ ವರುಣದೇವ ತಂಪೆರಿತಾ ಇದ್ದು ನಿಟ್ಟುಸಿರು ಬಿಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ರೀಲ್ಸ್ ಮಾಡೋ ಹುಚ್ಚಿಗೆ ಬಿದ್ದು ಬೆಂಕಿಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಏನೋ ಹೇಳ್ತಾರಲ್ಲ, ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ. ಇದಕ್ಕೆ ಇರಬೇಕು ನೋಡಿ. ಮಚ್ಚು ಹಿಡ್ಕೊಂಡು ಶೋ ಆಫ್ ಕೊಡೋದಕ್ಕೆ ಹೋಗಿ ಕಂಬಿ ಹಿಂದೆ ಸೇರಿದ್ರು. ನಿರ್ಬಂಧಿತ ಸ್ಥಳದಲ್ಲಿ ಫೋಟೋಶೂಟ್ ಮಾಡಿಸಿ ದೊಡ್ಡ ಸುದ್ದಿಯಾಗಿದ್ರು. ಆದ್ರೂ ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಎಚ್ಚೆತ್ತುಕೊಳ್ತಿಲ್ಲ. ರೀಲ್ಸ್ ಹುಚ್ಚೋ ಅಥವಾ ಬೇಕು ಬೇಕಂತಲೇ ಮಾಡ್ತಿರೋ ಸ್ಟಂಟೋ ಒಂದು ಗೊತ್ತಿಲ್ಲ. ಆದ್ರೆ ಕಾನೂನು ಬಾಹಿರ ಕೆಲಸಕ್ಕೆ ಕೈ ಹಾಕಿ ಪದೇ ಪದೇ ಲಾಕ್ ಆಗ್ತಿದ್ದಾರೆ. ಈಗ ಮತ್ತೊಂದು ವಿಡಿಯೋ ಮಾಡಿ ಹಲ್ಚಲ್ಲೇ ಬಿಸಿದ್ದಾರೆ. ರಜತ್ ಬುಜ್ಜಿ ಬುಡಕ್ಕೆ ಬೆಂಕಿ ಇಟ್ಟ ಇನ್ಸ್ಟಾ ರೀಲ್ಸ್. ಪೆಟ್ರೋಲ್ ಜೊತೆಗೆ ಪಟಾಕಿ ಸ್ಫೋಟ, ಕಾನೂನಿನ ಸಂಕಷ್ಟ. ರಜತ್ ಬುಜ್ಜಿ ಅಂದ್ರೆ ವಿವಾದ, ವಿವಾದ ಅಂದ್ರೆ ರಜತ್ ಬುಜ್ಜಿ ಎನ್ನುವಂತಾಗಿದೆ. ಬಿಗ್ ಬಾಸ್ ನಲ್ಲಿ ಹವಾ ಎಬ್ಬಿಸಿದ್ದ ರಜತ್ ಅಲ್ಲಿಂದ ಬಂದ್ಮೇಲೆ ಬರೀ ವಿವಾದಗಳಿಂದಲೇ ಸದ್ದು ಮಾಡ್ತಿದ್ದಾರೆ. ರೀಲ್ಸ್ ಶೋಕಿಗೆ ಬಿದ್ದಿರೋ ರಜತ್ಗೆ ತಾನೇನು ಮಾಡ್ತಿದ್ದೀನಿ ಅನ್ನೋದ್ರ ಅರಿವಿದ್ಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಮನಸ್ಸಿಗೆ ಬಂದಂತೆ ಪದೇ ಪದೇ ಕಾನೂನು ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಕೆಲ ತಿಂಗಳ ಹಿಂದೆ ವಿನಯ್ ಜೊತೆ ಸೇರಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಇದು ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಕೇಸ್ ದಾಖಲಿಸಿಕೊಂಡಿದ್ದ ಬಸವೇಶ್ವರ ನಗರ ಪೊಲೀಸರು ಸರಿಯಾಗಿ ಬಿಸಿ ಮುಟ್ಟಿಸಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಮಹಾ ಎಡವಟ್ಟು ಮಾಡಿದ್ದಾರೆ. ಪೆಟ್ರೋಲ್ ಅನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ತುಂಬಿ ಅದರ ಮೇಲೆ ಪಟಾಕಿ ಇಟ್ಟು ಸ್ಫೋಟ ಮಾಡಿದ್ರು. ಪಟಾಕಿ ಸಿಡಿಯುತ್ತಿದ್ದಂತೆ ಪೆಟ್ರೋಲ್ ನ ಜ್ವಾಲೆ ಬಾಂಬ್ ಸಿಡಿದಂತೆ ಸಿಡಿದಿತ್ತು. ಇದರ ಮುಂದೆ ಬೈಕ್ ನಲ್ಲಿ ಕೂತಿದ್ದ ರಜತ್ ಭರ್ಜರಿ ಫೋಟೋಶೂಟ್ ಮಾಡಿಸಿದ್ರು. ಇದೆಲ್ಲವೂ ಕೂಡ ಸಾರ್ವಜನಿಕ ರಸ್ತೆಯಲ್ಲೇ. ಹೀಗಾಗಿ ಕಾನೂನಿನ ಸಂಕಷ್ಟ ಎದುರಾಗಿದೆ. ಈ ವಿಡಿಯೋದ ಮೇಲೆ ಕಣ್ಣಿಟ್ಟಿರೋ ಬೆಂಗಳೂರು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವಿಂಗ್ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಡಿಯೋವನ್ನ ಶೂಟ್ ಮಾಡಿದಲ್ಲಿ ಯಾವಾಗ ಚಿತ್ರೀಕರಿಸಿದ್ದು, ಚಿತ್ರೀಕರಣಕ್ಕೆ ಅನುಮತಿ ಪಡೆದಿದ್ದಾರಾ ಅನ್ನೋದನ್ನ ಪರಿಶೀಲಿಸುತ್ತಿದ್ದಾರೆ. ಯಾವಾಗ ಇದು ದೊಡ್ಡದಾಯ್ತೋ ರಜತ್ ಸ್ಪಷ್ಟನೆ ವಿಡಿಯೋ ಹರಿಬಿಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂಥ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಇದರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ್ದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ವಿ. ಪೆಟ್ರೋಲ್ ಅನ್ನ ಕವರ್ ನಲ್ಲಿ ತುಂಬಿಸಿ ಮುಂಜಾಗ್ರತೆ ಕ್ರಮ ಇಲ್ಲದೆ ಸ್ಫೋಟಿಸುವುದು ಕಾನೂನು ಬಾಹಿರ. ಈ ಸಂಬಂಧ ಪೊಲೀಸರು ದೂರು ದಾಖಲಿಸಲು ಅವಕಾಶವಿದೆ. ಇದೇ ಕಾರಣಕ್ಕೆ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅನ್ನೋದರ ಹಿಂದೆ ಬಿದ್ದಿದ್ದಾರೆ. ಇದು ಗೊತ್ತಾಗ್ತಿದ್ದಂತೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅದು ಮಧ್ಯರಾತ್ರಿಯ ಸಮಯ. ಇಡೀ ಏರಿಯಾ ಶಾಂತವಾಗಿತ್ತು. ಈ ವೇಳೆ ಹೊತ್ತಿಕೊಂಡ ಬೆಂಕಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಪಿಜಿಯಲ್ಲಿದ್ದ 30ಕ್ಕೂ ಹೆಚ್ಚು ಹೆಣ್ಮಕ್ಕಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ.
ಮಧ್ಯರಾತ್ರಿ ಬೆಂಕಿ ಶಾಕ್, ಹೆಣ್ಮಕ್ಕಳು ಅಯ್ಯಯ್ಯೋ. ಗೋಡೌನ್ ಬೆಂಕಿ, ಪಿಜಿಯಲ್ಲಿದ್ದವರು ಬದುಕಿದ್ದೇ ಪವಾಡ. ಮಧ್ಯರಾತ್ರಿ 12 ಗಂಟೆ ಸಮಯ. ಪಿಜಿಯಲ್ಲಿದ್ದ ಬಹುತೇಕ ಹೆಣ್ಮಕ್ಕಳು ನಿದ್ದೆಗೆ ಜಾರಿದ್ರು. ಕೆಲವರು ಮಾತ್ರ ಇನ್ನೂ ಎಚ್ಚರವಾಗಿದ್ರು. ಈ ವೇಳೆ ಒಮ್ಮೆಲೆ ಬೆಂಕಿ ಬಲೆ ಆವರಿಸಿಕೊಂಡಿದೆ. ಪಿಜಿ ಪಕ್ಕದ ಗೋಡೌನ್ ಧಗಧಗಿಸೋದಕ್ಕೆ ಶುರುವಾಗ್ತಿದ್ದಂತೆ ಹೆಣ್ಮಕ್ಕಳೆಲ್ಲ ನಲುಗಿ ಹೋಗಿದ್ದಾರೆ. ಜೀವ ಉಳಿಸಿಕೊಂಡ್ರೆ ಸಾಕು ಅಂತ ಗೇಟ್ ಮೇಲಿಂದ ಜಿಗಿದಿದ್ದಾರೆ. ಯಾರ ಪ್ರಾಣ ಹೋಗುತ್ತೋ, ಎಲ್ಲಿ ಬೆಂಕಿ ಆವರಿಸಿಕೊಳ್ಳುತ್ತೋ ಅಂತ ಜೀವವನ್ನೂ ಲೆಕ್ಕಿಸದೆ ಗೇಟ್ ಮೇಲಿಂದ ಧುಮುಕಿದ್ದಾರೆ. ನಂದಿನಿ ಲೇಔಟ್ನ 3ನೇ ಬ್ಲಾಕ್ನ ಜನರೆಲ್ಲ ಮಧ್ಯರಾತ್ರಿ ಬೆಚ್ಚಿ ಬಿದ್ದಿದ್ದಾರೆ. ಜನರ ಕೂಗಾಟ, ಚೀರಾಟ ಕೇಳಿ ಹೊರಗೆ ಬಂದವರಿಗೆ ಬೆಂಕಿಯ ನರ್ತನ ಕಣ್ಣಿಗೆ ಬಿದ್ದಿದೆ. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಬ್ಲೂ ಲೀಫ್ LED ಸ್ಕ್ರೀನ್ ಶೇಖರಿಸಿಟ್ಟಿದ್ದ ಗೋಡೌನ್. ಶಾರ್ಟ್ ಸರ್ಕ್ಯೂಟ್ ಆಯ್ತೋ ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಗೋಡೌನ್ ಹೊತ್ತಿ ಉರಿತಿದ್ದಂತೆ ಪಕ್ಕದಲ್ಲೇ ಇದ್ದ 4 ಅಂತಸ್ತಿನ ಪಿಜಿ ಕಟ್ಟಡಕ್ಕೂ ಆವರಿಸಿದೆ. ಮೊದಲೇ ಇದು ಹೆಣ್ಮಕ್ಕಳ ಪಿಜಿ ಕಟ್ಟಡ. ಎಲ್ಲೆಲ್ಲಿಂದಲೋ ಓದೋಕೆ, ಕೆಲಸಕ್ಕೆ ಅಂತ ಬಂದಿದ್ದ 30ಕ್ಕೂ ಹೆಚ್ಚು ಹೆಣ್ಮಕ್ಕಳು ಇಲ್ಲೇ ಉಳ್ಕೊಂಡಿದ್ರು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದವರಿಗೆ ಏಕಾಏಕಿ ಬೆಂಕಿಯ ಬಿರುಗಾಳಿ ಕಾಣಿಸಿದೆ. ಪ್ರಾಣದ ಹಂಗು ತೊರೆದು ಗೇಟ್ ಹಾರಿದ ಎಲ್ಲರೂ ಬಚಾವಾಗಿದ್ದಾರೆ. ಆದರೆ ಗೋಡೌನ್ ಮುಂದೆ ನಿಲ್ಲಿಸಿದ್ದ ಬೈಕ್ ಮತ್ತು ಬೊಲೆರೋ ಸುಟ್ಟು ಕರಕಲಾಗಿದೆ. 12 ಗಂಟೆ 12:30 ಆಗಿದೆ. ಎಲ್ಲ ಮನಗಿದ್ದಾರೆ. ಮಾತ್ರ ಬೆಂಕಿ ಇಲ್ಲಿಂದನೇ ಕಾಣಿಸ್ಕೊಂಡಿರೋದು ಸರ್, ಗೋಡನಿಂದನೇ ಕಾಣಿಸ್ಕೊಂಡಿರೋದು. ಅಷ್ಟೊತ್ತಿಗೆಲ್ಲ ಬೆಂಕಿ ಹತ್ಕೊಳೋದಕ್ಕೆ ಎಲ್ಲರೂ ಬಂದು, ಆಮೇಲೆ ನಮ್ಮ ತಮ್ಮವ್ರು ಬಂದು ಅವರೆಲ್ಲ ಇಂಜಿನ್ ಕಳಿಸಿ ಮಕ್ಕಳನ್ನೆಲ್ಲ ಶಿಫ್ಟ್ ಮಾಡಿ, ಈ ಕಡೆ ಮನೆಯಿಂದ ಎಲ್ಲ ಮಕ್ಕಳನ್ನೆಲ್ಲ ಶಿಫ್ಟ್ ಮಾಡಿ ಇದು ಮಾಡಿ ಪ್ರಾಣ ಅಪಾಯ ಮಾತ್ರ ಆಗಿಲ್ಲ, ನಮ್ಮ ಮನೆಗೆ ಡ್ಯಾಮೇಜ್ ಆಗಿದೆ. ಒಟ್ನಲ್ಲಿ ಗೋಡೌನ್ನವರ ಎಡವಟ್ಟಿಗೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಯಾರದ್ದೋ ತಪ್ಪಿಗೆ ಅಪಾರ ಪ್ರಮಾಣದ ಹಾನಿ ಅನುಭವಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಹರಿಹರ ಪಂಚಮಸಾಲಿ ಪೀಠದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ನೆನೆ ಲೆಕ್ಕದ ಕಾಳಗ ನಡೆದಿದ್ದಾಯ್ತು. ಇವತ್ತು ಹೊಸ ಪೀಠಾಧ್ಯಕ್ಷರ ಗುಸುಗುಸು ಶುರುವಾಗಿದೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಮಠದಲ್ಲಿ ಎದ್ದಿರೋ ಪಟ್ಟದ ಕಿಚ್ಚು ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಒಂದು ಸಾರಿ ಉಚ್ಚಾಟನೆ ಕದನ ಜೋರಾದ್ರೆ ಮತ್ತೊಂದು ಸಾರಿ ಲೆಕ್ಕ ಕೊಡಿ ಕಾಳಗ ಧಗಧಗಿಸ್ತಿದೆ. ನಿನ್ನೆ ಇಡೀ ದಿನ ಅನುದಾನದ ಕುರುಕ್ಷೇತ್ರವೇ ನಡೆದು ಹೋಗಿತ್ತು. ಟ್ರಸ್ಟಿಗಳು ಹಾಗೂ ಶ್ರೀಗಳ ಪರ ಭಕ್ತರ ನಡುವೆ ಹಂಗಾಮವೇ ಸೃಷ್ಟಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಹೊಸ ಸ್ವಾಮೀಜಿ ನೇಮಕದ ಗುಸುಗುಸು ಶುರುವಾಗಿದೆ. ಅನುದಾನದ ಕದನದ ಮಧ್ಯೆ ಪಟ್ಟದ ಫೈಟ್. ಸೈಲೆಂಟ್ ಗೇಮ್. ಹೊಸ ಸ್ವಾಮೀಜಿ ನೇಮಕಕ್ಕೆ ಪ್ಲಾನ್. ಸದ್ಯಕ್ಕೀಗ ಹರಿಹರದ ಪಂಚಮಸಾಲಿ ಮಠದಲ್ಲಿ ಪೀಠಾಧ್ಯಕ್ಷರೇ ಇಲ್ಲ. ಟ್ರಸ್ಟಿಗಳು ಸೇರ್ಕೊಂಡು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ. ಇದು ಭಕ್ತರ ಕಣ್ಣು ಕೆಂಪಗಾಗಿಸಿರುವ ಹೊತ್ತಲ್ಲೇ ಪೀಠಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬರನ್ನ ತಂದು ಕೂರಿಸೋದಿಕ್ಕೆ ತೆರೆಮರೆಯಲ್ಲೇ ಪ್ಲಾನ್ ನಡೀತಿದೆ ಅನ್ನೋ ಗುಲ್ಲೆದ್ದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಲೆಕ್ಕ ಕೊಡೋ ಕಾರ್ಯಕ್ರಮದ ವೇಳೆ ವಿಜಯಪುರ ಜಿಲ್ಲೆಯ ಮನಗೂಳಿ ಹಿರೇಮಠದ ಪೀಠಾಧಿಪತಿ ಅಭಿನವ ಸಂಗನಬಸವ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಇಷ್ಟು ದಿನ ಕಾಣದ ಶ್ರೀಗಳು ಏಕಾಏಕಿ ಪ್ರತ್ಯಕ್ಷವಾಗ್ತಿದ್ದಂತೆ ಮಠದ ಭಕ್ತರು ಕೂಡ ಶಾಕ್ ಆಗಿದ್ರು. ಶ್ರೀಗಳು ಎಂಟ್ರಿ ಆಗಿದ್ದೇ ಹೊಸ ಪೀಠಾಧಿಪತಿ ನೇಮಕಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮಹಾಂತ ಗುರುಗಳ ಅಪ್ಪಟ ಶಿಷ್ಯರಾಗಿರುವ ಸಂಗನಬಸವ ಶ್ರೀಗಳು ಪಂಚಮಸಾಲಿ ಸಮುದಾಯದಲ್ಲಿ ಪ್ರಭಾವಿ ಸ್ವಾಮೀಜಿ. ಧಾರ್ಮಿಕ ಜ್ಞಾನ ಹಾಗೂ ವಾಕ್ಚಾತುರ್ಯದಿಂದ ದೊಡ್ಡ ಹೆಸರು ಮಾಡಿದ್ದಾರೆ. ಇವರನ್ನ ಹೊಸ ಪೀಠಾಧಿಪತಿಯಾಗಿ ನೇಮಕ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಹಲ್ಚಲ್ ಎಬ್ಬಿಸ್ತಿದೆ. ಆದರೆ ಸ್ವಾಮೀಜಿ ಮಾತ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಟ್ರಸ್ಟ್ ಕಡೆಯಿಂದಲೂ ಯಾವುದೇ ಮಾಹಿತಿ ಬಂದಿಲ್ಲ ಅಂದಿದ್ದಾರೆ. ಇಲ್ಲಿ ಬರ್ತಾರ ಅಂತೇಳಿ ಅದನ್ನ ಸಮಾಜಕ್ಕೆ ಹೇಳಿ ಟ್ರಸ್ಟ್ ಕೇಳಿ ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನಗೂಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲಾ ಧರ್ಮದ ಶಿಷ್ಯರಿದ್ದಾರೆ. ಒಟ್ನಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿವೆ. ಈಗ ನೂತನ ಪೀಠಾಧ್ಯಕ್ಷರ ಹೆಸರು ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕು.
ಸಂಜಯ್, ನ್ಯೂಸ್ 18 ದಾವಣಗೆರೆ.